ವಿಜಯಪುರದ ಕೆನರಾ ಬ್ಯಾಂಕ್ನಲ್ಲಿ ಆದಂತಹ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಕರಣವನ್ನ ಈಗ ವಿಜಯಪುರ ಜಿಲ್ಲಾ ಪೊಲೀಸ್ ಭೇದಿಸಿದ್ದಾರೆ. ಈ ಕಳ್ಳತನದ ಹಿಂದೆ ಯಾರು ಇದ್ರು ಅನ್ನೋದನ್ನ ಆ ಮಾಹಿತಿಯನ್ನ ಭೇದಿಸಿದ್ದಾರೆ. ಮೂವರನ್ನ ಬಂಧನ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಮನಗುಳಿ ಪಟ್ಟಣದ ಕೆನರಾ ಬ್ಯಾಂಕ್ನಲ್ಲಿ ಈ ಒಂದು ಕಳ್ಳತನ ನಡೆದಿತ್ತು. ಬ್ಯಾಂಕ್ ಮ್ಯಾನೇಜರ್ ಸೇರಿದಂಗೆ 3 ಬಂಧನ ಆಗಿದೆ. ಬ್ಯಾಂಕ್ ಮ್ಯಾನೇಜರ್ ವಿಜಯ್ ಕುಮಾರ್ ಮಿರಿಯಾಲ, ಚಂದ್ರಶೇಖರ್ ನರೆಲ್ಲ, ಸುನಿಲ್ ಮೋಕ ಈ 3 ಬಂಧಿತರು. ಇವರಿಂದ 10.5 ಕೆಜಿ ಚಿನ್ನ ಅಂದ್ರೆ 10.5 ಕೆಜಿ ಚಿನ್ನ, 2 ಕಾರುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮೇ 25ರಂದು ನಡೆದಿದ್ದಂತಹ ಈ ಒಂದು ಕೆನರಾ ಬ್ಯಾಂಕ್ನ ಕಳ್ಳತನ ಪ್ರಕರಣ ಇದು. 58 ಕೆಜಿ 975 ಗ್ರಾಂ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ರು ಈ ಕಳ್ಳರು. ಅದರಲ್ಲಿ ಮೇನ್ ಅಕ್ಯೂಸ್ಡ್ ಆರೋಪಿ ನಂಬರ್ 1 ಆ ಬ್ಯಾಂಕ್ನ ಮ್ಯಾನೇಜರ್, ಈತನೇ ಕುಮ್ಮಕ್ಕು ಕೊಟ್ಟಿದ್ದ. ಇದು ಬೇಲಿನ ಎದ್ದು ಹೊಲ ಮೇಯ್ದಂತ ಕಥೆ. 3 ಜನ ಆರೋಪಿಗಳನ್ನ ಈಗ ಬಂಧನ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ನಿಜಕ್ಕೂ ಕೂಡ ಇದು ಬೇಲಿನ ಎದ್ದು ಹೊಲ ಮೇಯ್ದಂತ ಪ್ರಕರಣ. ಕೊನೆಗೂ ಈ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಹೇಗೆ ಸಾಧ್ಯ ಆಯ್ತಿದು? ಯಾವ ರೀತಿ ಪತ್ತೆ ಹಚ್ಚಿದ್ರು? ಅರುಣ್, ಏನಂದ್ರೆ ಕಳೆದ ಮೇ ತಿಂಗಳು 25ನೇ ತಾರೀಕು ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣ ಇದೆ. ಅಲ್ಲೊಂದು ಕೆನರಾ ಬ್ಯಾಂಕ್ ಇರುತ್ತೆ. ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಈ ರೀತಿಯ ಪ್ರಕರಣವನ್ನು ಬೆಳಕಿ ಬಂದಿರುತ್ತದೆ. ಅವತ್ತು ಸೆಕೆಂಡ್ ಸ್ಯಾಟರ್ಡೆ ಇದ್ದ ಕಾರಣವಾಗಿ ಬ್ಯಾಂಕಿಗೆ ರಜೆ ಇದ್ದ ಕಾರಣ ಬೆಳಿಗ್ಗೆ ಮಾರನೇ ದಿನ ಬೆಳಿಗ್ಗೆ ಬಂದು ಸಿಬ್ಬಂದಿ ನೋಡಿದಾಗ ಗೇಟನ್ನ ಕಟ್ ಮಾಡಿರುವಂತ ಪ್ರಕರಣ ಬೆಳಕಿ ಬರುತ್ತೆ. ಅದಾದ ಬಳಿಕ ಸೀನಿಯರ್ ಮ್ಯಾನೇಜರ್ಗಳೆಲ್ಲ ಬ್ಯಾಂಕಿಗೆ ಬಂದು ನೋಡಿದಾಗ ಸುಮಾರು 58 ಕೆಜಿ ವರೆಗೂ ಬಂಗಾರವನ್ನ, ಅಂದ್ರೆ ಸುಮಾರು 50 ಕೋಟಿಗೂ ಅಧಿಕ ಮೊತ್ತದ ಬಂಗಾರವನ್ನ ಅಲ್ಲಿ ಕಳ್ಳತನ ಮಾಡಿರೋದು. ಲಾಕರ್ ಅನ್ನ ಮುರಿದು ಅಂದ್ರೆ ಕೀಯನ್ನ ಬಳಸಿ ಅಲ್ಲಿ ಕಳ್ಳತನ ಮಾಡಿರೋದು ಪತ್ತೆ ಆಗುತ್ತೆ. ಅದಾದ ಬಳಿಕ ವಿಶೇಷವಾಗಿ 8 ತಂಡಗಳನ್ನ ರಚನೆ ಮಾಡ್ತಾರೆ. ಆ 8 ತಂಡಗಳು ರಾಜ್ಯ ಮತ್ತೆ ಹೊರ ರಾಜ್ಯದ ಸುತ್ತಮುತ್ತಲ ರಾಜ್ಯಗಳನ್ನ ಪತ್ತೆ ಹಚ್ಚಿ ಆರೋಪಿಗಳನ್ನ ಪತ್ತೆ ಹಚ್ಚೋದ್ರ ಮೂಲಕ ಈವರೆಗೆ ಒಟ್ಟು 3 ಜನ ಆರೋಪಿಗಳನ್ನ ಇವತ್ತು ಬಂಧಿಸಿರುತ್ತದೆ. ಬಂಧಿಸಿದ್ರನ್ನ ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದಂತಹ, ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಆಗಿರುವಂತಹ ವಿಜಯ್ ಕುಮಾರ್ ಅನ್ನೋರು ಇದ್ದಾರೆ. ಅವರು ಮೇನ್ ಆರೋಪಿಯಾಗಿದ್ದಾರೆ. ಜೊತೆಗೆ ಅವರಿಗೆ ಸಾಥ್ ಕೊಟ್ಟಿರುವಂತಹ ಚಂದ್ರಶೇಖರ್ ಮತ್ತೆ ಸುನಿಲ್. ಸೊ ಈ ರೀತಿ ಒಟ್ಟು 3 ಜನ ಆರೋಪಿಗಳ ಬಂಧಿಸಿದ್ದಾರೆ. ಈಗ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅರುಣ್, ಓಕೆ ಗುರುರಾಜ್, ರಾಬರಿ ಆಗಿದ್ದೆಷ್ಟು? ಅದರಲ್ಲಿ ಈಗ ಎಷ್ಟು ರಿಕವರಿ ಮಾಡಿಕೊಳ್ಳಲಾಗಿದೆ? ಅರುಣ್, ಏನಂದ್ರೆ ಒಟ್ಟು 50 ಕೋಟಿಗೂ ಅಧಿಕ ಪ್ರಮಾಣದಲ್ಲಿತ್ತು. ಈಗ 10 ಕೆಜಿ ಮತ್ತೆ 75 ಲಕ್ಷ ಮೌಲ್ಯದ 10.5 ಕೆಜಿ ಬಂಗಾರವನ್ನ ಸದ್ಯಕ್ಕೆ ವಶಪಡಿಸಿಕೊಳ್ಳಲಾಗಿದೆ. ಸುಮಾರು 40 ಕೆಜಿ ವರೆಗೂ ಈಗ ಬಂಗಾರ ಎಲ್ಲಿದೆ ಅಂತ ಕೆಲವು ಪ್ರಾಥಮಿಕ ಮಾಹಿತಿ ಪ್ರಕಾರ ಅದನ್ನು ಕರಗಿಸಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ. ಆದರೆ ಕರಗಿಸಿ ಅದನ್ನು ಎಲ್ಲಿ ಮಾರಾಟ ಮಾಡಿದ್ದಾರೆ, ಅದರಿಂದ ಬಂದ ಹಣ ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಒಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಮತ್ತೆ ಇನ್ನೊಂದು, ಎಲ್ಲ ಏನು ಬಂಗಾರ ಇತ್ತು ಅದೆಲ್ಲ ಸುತ್ತಮುತ್ತಲ ಭಾಗದ ರೈತರು ಅಲ್ಲಿ ಅಡ ಇಟ್ಟು ಕೆಲವರು ಲೋನ್ ತಗೊಂಡಿದ್ರು, ಇನ್ನು ಕೆಲವರು ಬ್ಯಾಂಕ್ ಲಾಕರ್ ಇಟ್ಟಿದ್ರು. ಸೊ ಹಾಗಾಗಿ ಅವರೆಲ್ಲರೂ ಈಗ ಪರಿಹಾರವನ್ನು ಸಹಿತ ಬ್ಯಾಂಕ್ ಕೊಡೋದಾಗಿ ತಿಳಿಸುವಂಥದ್ದು. ಅರುಣ್, ಓಕೆ ಗುರುರಾಜ್, ಕೇವಲ 3 ಜನ ಮಾತ್ರ ಇರೋದಂತ ಈ ಪ್ರಕರಣದ ಒಳಗಡೆ, ಅಥವಾ ತುಂಬಾ ಜನರ ಕೈವಾಡ ಏನಾದ್ರೂ ಇದೆ? ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದ ರಾಬರಿ ಇದು. ಅರುಣ್, ಈಗ ಪ್ರಾಥಮಿಕವಾಗಿ ಅವರು 3 ಜನರನ್ನ ಬಂಧಿಸಿದ್ದಾರೆ. ಇವ್ರ ಮೂಲಕ ಉಳಿದವರ ಮಾಹಿತಿಯನ್ನ ಕಲೆ ಹಾಕುವಂಥದ್ದು. ಆದ್ರೆ ಇಡೀ ಪ್ರಕರಣವನ್ನು ನೋಡಿದ್ರೆ 3 ಜನರಿಂದ ಇದು ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿರುವಂತಹ ಬಂಗಾರ ತಗೊಂಡು ಹೋಗಿರೋಗಿರ್ಬೋದು, ಮತ್ತೆ ಅಲ್ಲಿನ ವ್ಯವಸ್ಥೆ ಆಗಿರ್ಬೋದು, CCTV ಪರಿಶೀಲಿಸಿದಾಗ 3 ಜನರಿಂದ ಇದು ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಆದ್ರೆ ಈ 3 ಜನ ಏನು ಈಗ ಬಂಧಿತರಾಗಿದ್ದಾರೆ, ಇವರು ಕಿಂಗ್ ಪಿನ್ಗಳು ಅಂತ ಹೇಳಿ. ಉಳಿದವರು ಸ್ಥಳೀಯರು ಇವರಿಗೆಲ್ಲ ಸಾಥನ್ನ ಕೊಟ್ಟಿರ್ಬೋದು. ಆದ್ರೆ ಬೇಸಿಕಲಿ ಇವ್ರು 3 ಜನ ಜೊತೆಗೆ ಉಳಿದವರು ಇರ್ತಾರೆ ಅನ್ನೋದೊಂದು ಮಾಹಿತಿ ಪ್ರಾಥಮಿಕವಾಗಿ ಪೊಲೀಸರಿಗೆ ಇರುವಂಥದ್ದು. ಅದರ ಆಧಾರದ ಮೇಲೆ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಪ್ರಥಮ ಹಂತವಾಗಿ 3 ಜನ ಬಂಧಿಸಿರೋದು ಈಗ ಅಪ್ಡೇಟ್ ಅನ್ನ ಮಾಡ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ.